ರಸ್ತೆ ಗುಂಡಿ ಕಾರಣಕ್ಕೆ ಬೆಂಗಳೂರನ್ನೇ ತೊರೆಯುತ್ತೇವೆ ಅಂತ ಬ್ಲಾಕ್ ಬಕ್ ಕಂಪನಿ ಸಿಇಒ ಟ್ವೀಟ್ ಮಾಡಿದ್ರು. ಅಷ್ಟಕ್ಕೂ ಬ್ಲಾಕ್ ಬಕ್ ಕಂಪನಿ ಇರೋ ರಸ್ತೆ ಹೇಗಿದೆ, ಅಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಇದೆಯಾ ಅನ್ನೋ ವರದಿ ಇಲ್ಲಿದೆ ನೋಡಿ. ಗುಂಡಿ, ಧೂಳು, ಜಲ್ಲಿಕಲ್ಲು, ಅಯ್ಯೋ ಒಂದ ಎರಡ ಈ ರಸ್ತೆಯಲ್ಲಿ ಹೆಜ್ಜೆಗೊಂದು ಸಂಕಷ್ಟ ಶುರುವಾಗುತ್ತೆ. ಅಷ್ಟಕ್ಕೂ ರಸ್ತೆ ಗುಂಡಿಯಿಂದ ನಾವು ರೋಸಿ ಹೋಗಿದ್ದೇವೆ, ಬೆಂಗಳೂರನ್ನೇ ತೊರೆಯುತ್ತೇವೆ ಅಂತ ನಿನ್ನೆಯಷ್ಟೇ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಅಸಮಾಧಾನ ಹೊರಹಾಕಿದ್ರು. ಅದೇ ಕಂಪನಿ ಮುಂದಿನ ರಸ್ತೆ ದುಸ್ಥಿತಿ ಇದು. ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಬ್ಲಾಕ್ ಬಕ್ ಕಂಪನಿ ಕಚೇರಿ ಇದ್ದು, ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳಿವೆ. ಈ ಗುಂಡಿಗಳಿಗೆ ಕಾಂಕ್ರೀಟ್ ಅಥವಾ ಡಾಂಬರ್ನಿಂದ ಮುಚ್ಚುವ ಬದಲು ಜಲ್ಲಿ ಕಲ್ಲು, ಡೆಬ್ರಸ್ನಿಂದ ಮುಚ್ಚಿದ್ದಾರೆ. ಇದರಿಂದ ಧೂಳು ಏಳ್ತಿದೆ. ಇನ್ನು ನಮ್ಮ ಊರಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರೋಕೆ 2.5 ಗಂಟೆ ಆಗುತ್ತೆ. ಇಲ್ಲಿ ಮನೆಯಿಂದ ಕಚೇರಿಗೆ ಬರೋಕೆ 2.5 ಗಂಟೆ ಆಗುತ್ತೆ ಅಂತ ಉದ್ಯೋಗಿಗಳು ಕೂಡ ಸಂಕಷ್ಟ ತೋಡಿಕೊಂಡಿದ್ರು. कैसा लगता है मैडम ये पाटोल से आने के लिए? मेरे को ऐसा लगता है कि इतने में मैं अपने होम टाउन पहुँच जाऊँगी, वाराणसी 2.5 आवर्स में जर्नी करके. एक बैंगलोर में ट्रैवल करके आने में 2.5 आवर्स लगता है, इतने में तो हम होम टाउन पहुँच जाते हैं ट्रैवल करके. ಇತ್ತ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಗೊಟ್ಟಿಗೆರೆ ರಸ್ತೆಯು ಅಧ್ವಾನ ಎದ್ದು ಹೋಗಿದೆ. ರಸ್ತೆ ಕೆಸರುಮಯ ಆಗಿದ್ದು, ಅದೇ ರಸ್ತೆಯಲ್ಲಿ ಸವಾರರು ಕುಂಟುತ್ತಾ ಸಾಗ್ತಿದ್ದಾರೆ. ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಆ ಗುಂಡಿಮಯ ಆಗಿರುವಂಥದ್ದು. ಇಲ್ಲಿ ಟಾರ್ ರಸ್ತೆ ಎಲ್ಲಿದೆ ಅಂತ ಹುಡುಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲೇ ಸಂಚಾರವನ್ನು ಮಾಡುತ್ತೆ. ಆದರೆ ಈ ರಸ್ತೆಯ ಕಂಡೀಷನನ್ನು ನೋಡಿದ್ರೆ ಇದು ನಿಜವಾಗಿಯೂ IT ಸಿಟಿ ಬೆಂಗಳೂರಿನ ರಸ್ತೆನಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇದೇ ರಸ್ತೆಯಲ್ಲಿ ಶಾಲೆ ಕೂಡ ಇದ್ದು, ಮಕ್ಕಳು ಕೂಡ ನಿತ್ಯ ಜೀವ ಭಯದಲ್ಲೇ ಶಾಲೆಗೆ ಬರ್ತಾರೆ. ಇದೆಲ್ಲ ವಯಸ್ಸಾಗಿರೋರು ಓಡಾಡ್ತಾ ಇರ್ತಾರೆ, ಮತ್ತು ಶಾಲೆ ಮಕ್ಕಳು ಓಡಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಆಗುತ್ತೆ. ಈಗ ದೊಡ್ಡ ದೊಡ್ಡ ಲಾರಿಗಳು ಬರುತ್ತೆ, ಆ ದೊಡ್ಡ ಲಾರಿಗಳು ಬಂದಾಗ ಮಿಸ್ಸಾಗಿ ಎಲ್ಲನ ಆ ಟಿಪ್ಪರ್ ಲಾರಿ ಬಿತ್ತು ಅಂದರೆ ಅಲ್ಲಿ ಓಡಾಡ್ತಾ ಇರೋ ಸ್ಕೂಲ್ ಮಕ್ಕಳ ಮೇಲೆ ಬಿದ್ದರೆ ಅವರು ಪ್ರಾಣಹಾನಿ ಆಗೋ ಸಂಭವ ಇದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಬೇಗ ನಮ್ಮ ಶಾಲೆ ಹತ್ರ ಇರೋ ರೋಡ್ ಗುಂಡಿಗಳನ್ನೆಲ್ಲ ಮುಚ್ಚಿಸಿ ಅಂತ ಅವ್ರಿಗೆ ಹೇಳ್ತೀನಿ. ಏನ್ ರೋಡ್ ಗುರು ಅಂತ TV9 ಅಭಿಯಾನದ ಬಳಿಕ ಶಾಲಾ ಮಕ್ಕಳು, ಉದ್ಯಮಿಗಳು ಕೂಡ ರಸ್ತೆ ಬಗ್ಗೆ ದನಿ ಎತ್ತಿದ್ದಾರೆ. ಇದರ ಇಂಪ್ಯಾಕ್ಟ್ ಎಂಬಂತೆ ನಗರದ ಎಲ್ಲಾ ನಗರ ಪಾಲಿಕೆಗಳಿಗೆ ತಲಾ 25 ಕೋಟಿ ಅನುದಾನ ಬಂದಿದ್ದು, ಈ ಹಣದಲ್ಲಾದರೂ ಗುಂಡಿಗಳಿಗೆ ಮುಕ್ತಿ ಸಿಗಬೇಕಿದೆ. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.